ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಇದನ್ನು ಕೊಟ್ಟಿದ್ದಾರೆ, ಆಮೇಲೆ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದಾರೆ. ನಾವು ಅಗತ್ಯವಾದಂತಹ ಏನೇನು ಸಹಕಾರ ಮೇಡಮ್ ಹೇಳಿದ್ರಲ್ಲ, ಹೆಲ್ಪ್ಲೈನ್ಸು ಯಾರು ಅವರು ಫ್ರೀಯಾಗಿ ಬಂದು ನನ್ನ ಕಡೆ ವಿಚಾರನ ಹಂಚ್ಕೋಬೋದು, ಅಥವಾ ಅವ್ರಿಗೇನಾದರೂ ರಕ್ಷಣೆ ಅಂತಂದ್ಬಿಟ್ಟು ಬಂದರೆ ಅದನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಅವರು ಧೈರ್ಯವಾಗಿ ನಮ್ಮ ಕಡೆ ಬರಬೇಕು, ಬಂದು ಆ ವಿಚಾರಗಳನ್ನ ಹಂಚ್ಕೋಬೇಕು. ಅಂದರೆ ನಮಗೇನು ರಕ್ಷಣೆ ಬೇಕಾಗುತ್ತೆ ಏನೋ ಅಂತ ಅವ್ರು ಕೇಳಬೇಕು. ಆಮೇಲೆ ಪೊಲೀಸ್ ಮಹಾನಿರ್ದೇಶಕರಿಗೆ ಒಂದು ಕಳಿಸಿದ್ದಾರೆ, ಅಂದರೆ ಅವ್ರಿಗೆ ಸಂಬಂಧಪಟ್ಟ ಸೂಕ್ತ ಮಾರ್ಗದ ಮೂಲಕ ಅವ್ರಿಗೆ ಕಳಿಸ್ಕೊಡ್ತೀವಿ. ಯಾರು ಬಂದಿಲ್ಲ ಈ ವಿಚಾರದಲ್ಲಿ, ಯಾರೂ ಬಂದಿಲ್ಲ. ನಾವು ಶನಿವಾರದವರೆಗೂ ಎಲೆಕ್ಷನ್ ಇದರಲ್ಲಿದ್ವಿ, ಆ ಸಮಯದಲ್ಲೂ ಯಾರೂ ಬಂದಿಲ್ಲ, ಇವಾಗ ಕೂಡ ಯಾರೂ ಬಂದಿಲ್ಲ. ಬಂದರೆ ನಾವು ಸೂಕ್ತವಾದ ರಕ್ಷಣೆಯನ್ನು ಕೊಡ್ತೀವಿ. ಚುನಾವಣಾ ಸಂದರ್ಭದಲ್ಲಿ ಪೆನ್ಡ್ರೈವ್ಗಳನ್ನು ಹಂಚಿದರೆ ಒಂದು ಆರೋಪ ಇದೆ, ನಮಗೆ ಮನವಿ ಸಲ್ಲಿಸಿದ್ದಾರೆ. ಅದರ ಮೂಲ ವಿಡಿಯೋಗಳೇನಿದೆ ಅದನ್ನು ಜಿಲ್ಲಾಡಳಿತ ವಶಪಡಿಸ್ಕೊಳ್ತಾರೆ, ಅದಕ್ಕೆ ಏನಾದರೂ ಕ್ರಮ ಕೈಗೊಳ್ತಾರೆ? ಅಲ್ಲ, ನಮಗೆ ಅವತ್ತು ಏನು ಅವರು ಪಕ್ಷದ ಏಜೆಂಟ್ ಅವರು, ಎಲೆಕ್ಷನ್ ಏಜೆಂಟ್ ಅವರು ಕೊಟ್ಟಿದ್ದರು, ನಾವು ಅದನ್ನು SP ಅವ್ರಿಗೆ ಕಳಿಸಿದ್ವಿ. ಅದ್ರ ಬಗ್ಗೆ ಸೂಕ್ತವಾದ ತನಿಖೆ ಮಾಡಿ ಕ್ರಮ ಕೈಗೊಳ್ಳಿ ಅಂತಂದ್ಬಿಟ್ಟು ಅವರು FIR ದಾಖಲಿಸಿದ್ದಾರೆ ಅಂತಂದ್ಬಿಟ್ಟು ಗೊತ್ತಾಗಿದೆ. ಸೊ ಆ ನಂತರದಲ್ಲಿ ತಮಗೆ ಗೊತ್ತಿದೆ ಏನೇನು ಬೆಳವಣಿಗೆ ಆಗಿದೆ ಅಂತಂದ್ಬಿಟ್ಟು ಗೊತ್ತಿದೆ. SIT ಸಂಬಂಧಪಟ್ಟಂಗೆ ಜಿಲ್ಲಾಡಳಿತ ಏನಾದರೂ ಅವ್ರು ಕೇಳಿದ್ರೆ ನಾವು ಅಗತ್ಯವಾದಂತಹ ಎಲ್ಲ ಸಹಕಾರವನ್ನು ಕೊಡ್ತೀವಿ. ಅವರು ನಮ್ಮನ್ನು ಏನಾದರೂ ಸಂಪರ್ಕ ಮಾಡಿ ಸಂತ್ರಸ್ತರ ಜಿಲ್ಲಾಡಳಿತ ಯಾವ ರೀತಿ ಒಂದು ಇದನ್ನು ನೀಡುತ್ತೆ? ಜೊತೆಗೆ ಅಲ್ಲ, ನಮಗೆ ಬರಬೇಕು, ಅವರು ಕೇಳಬೇಕು, ನಮಗೆ ಈ ಥರದ ಹೆಲ್ಪ್ ಬೇಕಾಗಿದೆ ಅಂತಂದ್ಬಿಟ್ಟು ಕೇಳಿದ್ರೆ ಖಂಡಿತ ನಾವು, ಯಾಕೆಂದರೆ ನಾವು ಯಾರು ಸಂತ್ರಸ್ತರು ಅಂತಂದ್ಬಿಟ್ಟು ನಮಗೆ ಅದು ಗೊತ್ತಿಲ್ಲ. ಅವ್ರು ಬಂದು ನಮ್ಮನ್ನು ಸಂಪರ್ಕ ಮಾಡಿದ್ರೆ, ನಾನು ಹೆಣ್ಣಿದ್ದೀನಿ, ಅವ್ರಿಗೆ ಬಂದು ನೇರವಾಗಿ ಅವರು ಯಾವುದೇ ಮುಜುಗರ ಇಲ್ಲದೆ ನನ್ನ ಬಂದು ಸಂಪರ್ಕ ಮಾಡಿದ್ರೆ ನಾವು ಅಗತ್ಯವಾದಂಥ ರಕ್ಷಣೆಯನ್ನು ಕೊಡ್ತೀವಿ. ಥ್ಯಾಂಕ್ ಯು.